ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿಯಿಂದ ಇವತ್ತು ಧ್ವಜಾರೋಹಣ ನೆರವೇರುತ್ತೆ. 11ನೇ ಬಾರಿಗೆ ದಾಖಲೆಯ ರೀತಿಯಲ್ಲಿ ಧ್ವಜಾರೋಹಣ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ನಂತರ ಸತತವಾಗಿ 11ನೇ ಬಾರಿಗೆ ಧ್ವಜಾರೋಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮಾಡಲಿದ್ದಾರೆ. 7:30ಕ್ಕೆ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಸುಮಾರು 1 ಗಂಟೆಗಳ ಕಾಲ ಮೋದಿ ಭಾಷಣ ಮಾಡುವ ಸಾಧ್ಯತೆ ಇದೆ. ಸ್ವಾತಂತ್ರ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ಸಕಲ ರೀತಿಯಲ್ಲೂ ಸಜ್ಜುಗೊಂಡಿದೆ. ಅದ್ಧೂರಿ ಸಮಾರಂಭದಲ್ಲಿ 4,000 ವಿಶೇಷ ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ. ರೈತರು, ಯುವಕರು, ಮಹಿಳೆಯರು ಮತ್ತು ಬಡವರು ಇವತ್ತಿನ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಜಿಲ್ಲೆಗಳ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇಲ್ಲಿಯ ಮಹಿಳಾ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಇವರಿಗೂ ಕೂಡ ವಿಶೇಷ ಆಹ್ವಾನವನ್ನು ಕೊಡಲಾಗಿದೆ. ಕೆಂಪುಕೋಟೆಯ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ 11ನೇ ಬಾರಿಗೆ ದಾಖಲೆಯ ರೀತಿಯಲ್ಲಿ ಇವತ್ತು ಧ್ವಜಾರೋಹಣವನ್ನು ಮಾಡ್ತಾರೆ ಕೆಂಪುಕೋಟೆಯಲ್ಲಿ, ಐತಿಹಾಸಿಕ ಕೆಂಪುಕೋಟೆಯಲ್ಲಿ. 1947 ಮಧ್ಯರಾತ್ರಿ 12 ಗಂಟೆ ಭಾರತ ತಾನು ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಅಂತ ಘೋಷಿಸಿಕೊಳ್ತು. ಬ್ರಿಟಿಷರ ದಾಸ್ಯದಿಂದ ನಾವು ಬಿಡಿಸ್ಕೊಂಡ್ವಿ, ಭಾರತ ಅಂತ ಒಂದು ಸಾರ್ವಭೌಮ ದೇಶವನ್ನು ಕಟ್ಕೊಂಡ್ವಿ. ಈ ದೇಶ ನಿರ್ಮಾಣ ಆಗಿ ಅದಾಗಲೇ ಹೇಳ್ತಾ ಇದ್ನಲ್ಲ, ವಾಜಪೇಯಿ ಅವರು ಹೇಳಿದ್ದು, ಇದು ಏ ಕೋಯಿ ಭೂಮಿ ಕಾ ಟುಕುಡಾ ನೈ ಹೇ, ಇದು ಯಾವುದೋ ಭೂಮಿಯ ತುಂಡಲ್ಲ, ಚೂರಲ್ಲ, ಏ ಜೀತಾ ಜಾತಾ ರಾಷ್ಟ್ರ ಪುರುಷ ಹೇ ಅಂತ. ಅದೇ ರೀತಿ ಸುಮಾರು 11ನೇ ಬಾರಿಗೆ ಭಾಷಣವನ್ನು ಮಾಡೋದಕ್ಕೆ, ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡೋದಕ್ಕೆ, ದಾಖಲೆಯ ರೀತಿಯಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಿದ್ಧಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಕೆಂಪುಕೋಟೆಯಿಂದ ನೇರ ದೃಶ್ಯಗಳನ್ನು ವಿಸ್ತಾರ ನ್ಯೂಸ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ನಂತರ ದಾಖಲೆಯ 11ನೇ ಬಾರಿಗೆ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಂಪುಕೋಟೆಯಲ್ಲಿ ಎಲ್ಲ ಸಿದ್ಧತೆಗಳಾಗಿದ್ದಾವೆ. 7:30ಕ್ಕೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ. ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿಗೆ ಸ್ವಾಗತ ಕೋರೋದಕ್ಕೂ ಕೂಡ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಸ್ವಾತಂತ್ರ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ಸಕಲ ರೀತಿಯಲ್ಲೂ ಸಿದ್ಧಗೊಂಡಿದೆ. ಅದ್ಧೂರಿ ಸಮಾರಂಭದಲ್ಲಿ 4,000 ವಿಶೇಷ ಅತಿಥಿಗಳಿಗೆ ಆಹ್ವಾನ ನೀಡಲಾಗಿದೆ. ರೈತರು, ಯುವಕರು, ಮಹಿಳೆಯರು ಮತ್ತು ಬಡವರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಅಲ್ಲಿ ಗೃಹ ಸಚಿವ ಅಮಿತ್ ಶಾ ಹಾಗೂ ಅಮಿತ್ ಶಾ ಅವರ ಪತ್ನಿ ಇಬ್ಬರೂ ಕೂಡ ಧಾವಿಸಿ ಬರ್ತಾ ಇದ್ದಾರೆ. ಕೇಂದ್ರ ಸಚಿವರು ಕುಮಾರಸ್ವಾಮಿಯವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಈಗಾಗಲೇ ಆಗಮಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅರ್ಥ ಸಚಿವರು ಇವರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಮೊದಲಿಗೆ ರಾಜ್ಘಾಟ್ಗೆ ಹೋಗ್ತಾರೆ. ಅಲ್ಲಿ ಗಾಂಧೀಜಿಯವರ ಸ್ಮರಣಾರ್ಥ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ನೇರವಾಗಿ ಕೆಂಪುಕೋಟೆಗೆ ಆಗಮಿಸ್ತಾರೆ. ದೆಹಲಿಯ ಕೆಂಪುಕೋಟೆಗೆ ಹಲವು ಸುತ್ತಿನ ಭದ್ರತೆ ಒದಗಿಸಲಾಗಿದೆ. ಕೆಂಪುಕೋಟೆಯ ಪ್ರತಿ ಮೂಲೆಯಲ್ಲೂ ಪೊಲೀಸರು ನಿಗಾ ವಹಿಸಿದ್ದಾರೆ. ಎಐ ಆಧಾರಿತ 700 ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಜನರ ಮುಖ ಗುರುತಿಸುವ ಕ್ಯಾಮೆರಾಗಳಿವು. ಅದು ಎಐ ತಂತ್ರಜ್ಞಾನ ಆಧಾರಿತ ಕ್ಯಾಮೆರಾಗಳು. ಭದ್ರತೆಗಾಗಿ ಒಟ್ಟು 10,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರು ಇರುವ ಆಯಕಟ್ಟಿನ ಪ್ರದೇಶದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಭದ್ರತೆಗಾಗಿ ಕಮಾಂಡೋಗಳು, ಸ್ನೈಪರ್ಗಳು ಹಾಗೂ ಶಾರ್ಪ್ ಶೂಟರ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಬರುವಂಥ ಆಹ್ವಾನಿತರಿಗೂ ಭದ್ರತೆ ಒದಗಿಸಲಾಗಿದೆ. 20ರಿಂದ 22 ಸಾವಿರ ಅತಿಥಿಗಳಿಗೂ ಸೂಕ್ತ ಭದ್ರತೆಯನ್ನು ಒದಗಿಸಲಾಗಿದೆ. ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದರೆ ಇಡೀ ದೇಶವೇ ಸಂಭ್ರಮದಿಂದ, ಸಡಗರದಿಂದ ಮಿಂದೇಳುತ್ತೆ. ರಾಷ್ಟ್ರೀಯತೆಯ ಕಿಚ್ಚು ಪ್ರತಿಯೊಬ್ಬರಲ್ಲೂ ಕೂಡ ನರನಾಡಿಗಳಲ್ಲಿ ಪ್ರವಹಿಸ್ತಾ ಇರುತ್ತೆ. ಹಾಗೆ ಆ ಕ್ಷಣಕ್ಕೆ ನಾವು ಇವತ್ತು ಸಾಕ್ಷಿ ಆಗ್ತಾ ಇದ್ದೀವಿ. ನಾವು ಗಮನಿಸ್ತಾ ಇದ್ದೀವಿ, ಭಾರತದ 3 ಸೇನೆಗಳ ಸೈನಿಕರು ನಿಂತಿದ್ದಾರೆ. ಎಲ್ಲ ಸಿದ್ಧತೆ ಆಗಿದೆ. ಕೆಂಪುಕೋಟೆಯ ನಯನ ಮನೋಹರ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಡೀ ಕೆಂಪುಕೋಟೆಯನ್ನು ಕೇಸರಿ, ಬಿಳಿ, ಹಸಿರು ಈ ವರ್ಣದಿಂದ ಸಿಂಗರಿಸಿದ್ದಾರೆ. ಜೊತೆಗೆ ಭದ್ರತೆಯನ್ನು
ಬಹಳ ಹೆಚ್ಚಿನ ಮಟ್ಟಿಗೆ ಒದಗಿಸಲಾಗಿದೆ. AI ಆಧಾರಿತ 700 ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಭದ್ರತೆಗಾಗಿ ಒಟ್ಟು 10,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಆಹ್ವಾನಿತರಿಗೆ ಭದ್ರತೆ ಒದಗಿಸಲಾಗಿದೆ. 20 ರಿಂದ 22 ಸಾವಿರ ಅತಿಥಿಗಳಿಗೂ ಸೂಕ್ತ ಭದ್ರತೆಯನ್ನು ಇಲ್ಲಿ ಒದಗಿಸಿದ್ದಾರೆ. 78ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಹಿಂದೆ ತಿರುಗಿ ನೋಡಿದಾಗ ನಾವಿದ್ದಂಥ ಆ ಗುಲಾಮಗಿರಿಯ ದಿನಗಳು, ಇವತ್ತು ನಾವು ಬದಲಾದಂಥ ರೀತಿ ಎಲ್ಲವೂ ಒಂದು ಕ್ಷಣದಲ್ಲಿ ಆಶ್ಚರ್ಯ ಉಂಟು ಮಾಡುತ್ತೆ. ಇದೇ ಪ್ರಜಾಪ್ರಭುತ್ವದ ಬಲ, ಗಟ್ಟಿತನ ಅಂತ ನಾವು ಭಾವಿಸಬೇಕು. ಎಷ್ಟೆಷ್ಟೋ ದೇಶಗಳು ನಮ್ಮ ಜೊತೆ ಸ್ವಾತಂತ್ರ್ಯವಾದಂಥ ದೇಶಗಳು ಇವತ್ತು ಯಾವ ಸ್ಥಿತಿಯಲ್ಲಿದೆ, ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ ನಾವು ಈ ಮಟ್ಟಿಗೆ ಈ ನೆಲೆಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ವ್ಯವಸ್ಥೆ ಅದಕ್ಕೆ ಕಾರಣ ಅಂತ ಹೇಳಬಹುದು. ಹಾಗಾಗಿ ಇವತ್ತು ಕೂಡ ಸ್ವತಂತ್ರದ ಉದ್ದೇಶ ಏನಿತ್ತು, ಧ್ಯೇಯ ಏನಿತ್ತು, ಆ ಧ್ಯೇಯೋದ್ದೇಶವನ್ನು ನಾವು ಸಫಲಗೊಳಿಸಿದ್ದೀವಿ. ಯಾವುದು ಶೂನ್ಯವಾಗಿಲ್ಲ ಅನ್ನೋದು ಇವತ್ತಿನ ಖುಷಿಯ ಸಮಾಚಾರ. ಭದ್ರತೆಗೆ ಕಮಾಂಡೋಗಳು, ಸ್ನೈಪರ್ಗಳು ಎಲ್ಲರನ್ನ ಅಳವಡಿಕೆ ಮಾಡಲಾಗಿದೆ. ಸುಮಾರು 700 ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧಾವಿಸ್ಪಡ್ತಾರೆ. 7:30ಕ್ಕೆ ಭಾಷಣ ಆರಂಭ ಮಾಡ್ತಾರೆ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡ್ತಾರೆ. 11ನೇ ಬಾರಿಗೆ ಐತಿಹಾಸಿಕವಾಗಿ ಧ್ವಜಾರೋಹಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಹಿಂದೆ ನೆಹರು ಅವರು 17 ಬಾರಿ ಧ್ವಜಾರೋಹಣ ಮಾಡಿದರು. ಜೊತೆಗೆ ಇಂದಿರಾ ಗಾಂಧಿಯವರು ಕೂಡ ಸತತವಾಗಿ 12 ಬಾರಿ ಧ್ವಜಾರೋಹಣವನ್ನು ಮಾಡಿದರು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ 11ನೇ ಬಾರಿಗೆ ಈಗ ದಾಖಲೆಯ ಧ್ವಜಾರೋಹಣವನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಆದರೆ ಈ ಬಾರಿ ಸ್ವಲ್ಪ ವಿಶೇಷ ಅಂತ ಹೇಳಿದ್ರೆ ಪ್ರಧಾನಿಗಳ ಭಾಷಣದಲ್ಲಿ ಏನಾದರೂ ವಿಶೇಷತೆಗಳು ಇರಬಹುದಾ ಅನ್ನೋದು. ಯಾಕೆಂದರೆ ಇಲ್ಲಿಯವರೆಗೆ ಸುಮಾರು 10 ವರ್ಷಗಳವರೆಗೆ ಸಿಂಗಲ್ ಮೆಜಾರಿಟಿ ಪಾರ್ಟಿ ಆಡಳಿತವನ್ನು ನಡೆಸ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ಆದರೆ ಈ ಬಾರಿ ಸಮ್ಮಿಶ್ರ ಸರ್ಕಾರ ಇದೆ. ಹಾಗಾಗಿ ಸ್ವಲ್ಪ ಸರ್ಕಾರದ ಧ್ಯೇಯೋದ್ದೇಶದಲ್ಲೂ ಕೂಡ ಬದಲಾವಣೆ ಕಾಣಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.